ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಆಪಲ್ನವರು ಅವ್ರದ್ದು WWDC 2025 ಈವೆಂಟ್ನಲ್ಲಿ ಎಲ್ಲ ಡಿವೈಸ್ಗಳಿಗೆ ಒಂದು ಹೊಸ OS ಅನ್ನು ಲಾಂಚ್ ಮಾಡಿದ್ದಾರೆ. ಈ OSಗಳಿಗೆ ಯೂನಿವರ್ಸಲ್ ಆಗಿ 26 ಅಂತ ಹೆಸರಿಟ್ಟಿದ್ದಾರೆ. ಆಯಿತಾ, ಐಫೋನ್ಗಳಿಗೆ iOS 26, ಐಪ್ಯಾಡ್ಗಳಿಗೆ iPadOS 26, ಮ್ಯಾಕ್ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ಗಳಿಗೆ MacOS 26. ಸೊ ನಾನಿವತ್ತು ಈ ಐಫೋನ್ಗಳಿಗೆ ಲಾಂಚ್ ಆಗಿರುವಂಥ iPhone 26 ಬಗ್ಗೆ ಮಾತನಾಡ್ತಾ ಇದ್ದೀನಿ. iOS 18 ಡೈರೆಕ್ಟಾಗಿ ಈ 26ಗೆ ಲಾಂಚ್ ಮಾಡಿದ್ದಾರೆ. ಆಯಿತಾ, ಮೋಸ್ಟ್ಲಿ ಆಪಲ್ನವರು ಈ 26 ಅನ್ನೋ ಹೆಸರನ್ನ ಮುಂದಿನ ವರ್ಷ 2026 ಆಗಿರೋದ್ರಿಂದ ಆ ಇಸವಿಯನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಮೋಸ್ಟ್ಲಿ ಇಟ್ಟಿರ್ಬೋದು ಅಂತ ಕಾಣುತ್ತೆ. ಈವನ್ ಮೈಕ್ರೋಸಾಫ್ಟ್ ಅವರು ಕೂಡ ತುಂಬ ಹಿಂದೆ Windows 95, Windows 98 ಅಂತ ಇಸವಿಯನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಹೆಸರನ್ನು ಇಡ್ತಾ ಇದ್ರು. ಮೋಸ್ಟ್ಲಿ ಆಪಲ್ನವರು ಕೂಡ ಅದನ್ನೇ ಮಾಡಿರ್ಬೋದು ಅಂತ ಕಾಣುತ್ತೆ. ಬನ್ನಿ ಡೈರೆಕ್ಟಾಗಿ ಈ iOS 26 ಬಗ್ಗೆ ಮಾತನಾಡೋಣ. ಆಯಿತಾ, ನಾನು ನಂದು ತುಂಬ ಹಳೆಯ ಫೋನಿಗೆ ಈ iOS 26 ಅನ್ನು ಇನ್ಸ್ಟಾಲ್ ಮಾಡಿದ್ದೀನಿ. iPhone 11 ಸುಮಾರು 5.5 ವರ್ಷಗಳ ಹಿಂದೆ ಲಾಂಚ್ ಆದಂಥ ಸ್ಮಾರ್ಟ್ಫೋನು 2019ನೇ ಇಸ್ವಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಬಟ್ ಹೆವಿ ಲ್ಯಾಗ್ ಇದೆ. ಇನ್ನು ಬೀಟಾ ವರ್ಷನ್ ಆಗಿರೋದ್ರಿಂದ ಇನ್ನೂ ಹೆವಿ ಲ್ಯಾಗ್ ಇದೆ, ಹೆವಿ ಬಗ್ಸ್ಗಳಿದೆ. ಇದನ್ನು ಫಿಕ್ಸ್ ಮಾಡ್ತಾರೆ. ಆಯಿತಾ, ಸ್ಟೇಬಲ್ ವರ್ಷನ್ ಬರೋ ಅಷ್ಟರಲ್ಲಿ ನೆಕ್ಸ್ಟ್ ಏನು iPhone 17 ಲಾಂಚ್ ಆಗುತ್ತೆ ಅಷ್ಟರೊಳಗೆ ಸ್ಟೇಬಲ್ OS ಬರುತ್ತೆ. ಆಯಿತಾ, ನಾನು ಈ ಲಾಂಚಿಂಗ್ ಇವೆಂಟನ್ನು ನೋಡ್ತಿರ್ಬೇಕಾದ್ರೆ ಅವರು ಒಂದು ವರ್ಡನ್ನು ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾಯಿದ್ರು. ಯಾವುದಪ್ಪ ಅಂತ ಅಂದರೆ ಲಿಕ್ವಿಡ್ ಗ್ಲಾಸ್ UI ಅಂತ. ಟ್ರಾನ್ಸ್ಪರೆಂಟ್ UI ಡಿಸೈನಿಗೆ ಆಪಲ್ನವರು ಲಿಕ್ವಿಡ್ ಗ್ಲಾಸ್ UI ಅಂತ ಕರೀತಾರೆ. ಈ ಟ್ರಾನ್ಸ್ಪರೆಂಟ್ ಡಿಸೈನು ಈ ಇಂಡಸ್ಟ್ರಿಗೆ ಹೊಸದೇನೂ ಅಲ್ಲ. ಮೈಕ್ರೋಸಾಫ್ಟ್ನವರು ವಿಂಡೋಸ್ ವಿಸ್ತಾಗೆ 2007ನೇ ಇಸ್ವಿಯಲ್ಲೇ ಟ್ರಾನ್ಸ್ಪರೆಂಟ್ ಡಿಸೈನ್ನ ಕೊಟ್ಟಿದ್ದರು. ಇದೀಗ 18 ವರ್ಷಗಳ ನಂತರ ಆಪಲ್ನವರು ಟ್ರಾನ್ಸ್ಪರೆಂಟ್ ಡಿಸೈನ್ನ ತೊಗೊಂಬಂದ್ಬಿಟ್ಟು ಲಿಕ್ವಿಡ್ ಗ್ಲಾಸ್ UI ಅಂತ ಒಂದು ಹೊಸ ದೊಡ್ಡ ಇನೋವೇಷನ್ ರೀತಿ ಇದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಇದು ಹೊಸದೇನೂ ಅಲ್ಲ. ಆಯಿತಾ, ಈ ಟ್ರಾನ್ಸ್ಪರೆಂಟ್ ಡಿಸೈನು ನಮ್ಮ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಯಾವುದೋ ಕಾಲದಿಂದನೇ ಇದೆ. ಜಸ್ಟ್ ಒಂದು ಥೀಮನ್ನು ಚೇಂಜ್ ಮಾಡಿಬಿಟ್ರೆ ಫುಲ್ ಫೋನೇ ಟ್ರಾನ್ಸ್ಪರೆಂಟ್ ಆಗಿ ಹೋಗ್ತಿತ್ತು. ಜಸ್ಟ್ ಲಾಂಚರ್ ಚೇಂಜ್ ಮಾಡಿಬಿಟ್ರೆ ಐಕಾನ್ಸ್ನೆಲ್ಲ ಟ್ರಾನ್ಸ್ಪರೆಂಟ್ ಮಾಡ್ಬೋದಾಗಿತ್ತು. ಆ ರೀತಿ ಫೀಚರ್ ಯಾವುದೋ ಕಾಲದಿಂದನೇ ಇದೆ. ಈಗ ಆಪಲ್ ಯೂಸರ್ಸ್ ಇದನ್ನೆಲ್ಲ ನೋಡಿ ಫುಲ್ ಖುಷಿ ಪಡ್ತಾ ಇರ್ತಾರೆ. ಸೊ ಇವ್ರು ಏನಪ್ಪ ಚೇಂಜ್ ಮಾಡಿದ್ದಾರೆ ಅಂತ ಅಂದರೆ, ನಾವು ಟಾಸ್ಕ್ ಬಾರನ್ನು ಕೆಳಗೆ ಸ್ಲೈಡ್ ಮಾಡಿದ್ರೆ ನೋಡಿ ಫುಲ್ಲು ಟ್ರಾನ್ಸ್ಪರೆಂಟ್ ಡಿಸೈನು ಕಂಪ್ಲೀಟಾಗಿ ನೋಡೋಕೆ ಹಂಗೆ ಇದೆ. ಬಟ್ ಅದನ್ನು ಟ್ರಾನ್ಸ್ಪರೆಂಟ್ ಮಾಡಿದ್ದಾರೆ. ಮತ್ತೊಂದು ಸಲ ಸ್ವೈಪ್ ಮಾಡಿದ್ರೆ ಮ್ಯೂಸಿಕ್ಕಿಂದ ಬರುತ್ತಲ್ಲ, ಇದು ಕೂಡ ಎಲ್ಲ ಫುಲ್ ಟ್ರಾನ್ಸ್ಪರೆಂಟ್, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿದೆ. ಈ ವಾಲ್ಪೇಪರ್ ಏನಿದೆ, ಕೆಳಗಡೆ ಇರುವಂಥ ಐಕಾನ್ಸು ಎಲ್ಲದೂ ಕೂಡ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ಮತ್ತು ನೀವು ಈ ಐಕಾನ್ಸ್ನ ಕೂಡ ಈ ರೀತಿ ಟ್ರಾನ್ಸ್ಪರೆಂಟ್ ಮಾಡ್ಕೊಬೋದು. ಸೊ ಲಾಂಗ್ ಪ್ರೆಸ್ ಮಾಡಿದ್ರೆ ಎಡಿಟಲ್ಲಿ ಕಸ್ಟಮೈಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ನಿಮಗೆ ಡಿಫಾಲ್ಟ್ ಬೇಕಾ, ಡಾರ್ಕ್ ಬೇಕಾ, ಕ್ಲಿಯರ್ ಬೇಕಾ, ಟಿಂಟೆಡ್ ಬೇಕಾ, ಸೊ ಎಷ್ಟು ಟ್ರಾನ್ಸ್ಪರೆಂಟ್ ಇರಬೇಕು ಪ್ರತಿಯೊಂದನ್ನು ಕೂಡ ನಾವು ಇದರಲ್ಲಿ ಕಸ್ಟಮೈಸ್ ಮಾಡ್ಕೋಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂತ ನನಗೆ ಅನಿಸಿದ್ದು 3D ವಾಲ್ಪೇಪರ್. ಆಯಿತಾ, ಇದಕ್ಕೆ ಆಪಲ್ನವರು ಸ್ಪೇಷಿಯಲ್ ಸೀನ್ ಅಂತ ಕರೀತಾರೆ. ಸೊ ಫೋಟೋಸ್ ಆ್ಯಪ್ ಒಳಗೆ ಹೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ವಾಲ್ಪೇಪರ್ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಆ ಫೋಟೋದಲ್ಲಿ ನಿಮಗೆ ಸ್ಪೇಷಿಯಲ್ ಸೀನ್ ಅಂತ ಒಂದು ಐಕಾನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂದು 3D ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಆ ಫೋಟೋ ಮೇಲೆ ಒಂದು ಡೆಪ್ತನ್ನು ಕ್ರಿಯೇಟ್ ಮಾಡಿ ಅದನ್ನು ನೀವು ವಾಲ್ಪೇಪರ್ ಸೆಟ್ ಮಾಡಿದ್ರೆ ಗೈರೋ ಮುಖಾಂತರ ನಿಮ್ಗೊಂದು ರೀತಿ 3D ಎಫೆಕ್ಟ್ ರೀತಿ ವಾಲ್ಪೇಪರ್ ಸಿಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಫೀಚರು. ನಂಗನ್ನಿಸ್ದಂಗೆ ನೆಕ್ಸ್ಟು ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳು ಈ ಒಂದು ಫೀಚರ್ನ ತೊಗೊಂಬರ್ತಾರೆ 100%. ಆಯಿತಾ, ಮತ್ತು ಈ ಲಾಕ್ ಸ್ಕ್ರೀನ್ನ ಕೂಡ ನೀವು ಕಸ್ಟಮೈಸ್ ಮಾಡ್ಬೋದು. ಕ್ಲಾಕನ್ನು ಫುಲ್ ಎಷ್ಟು ಉದ್ದ ಬೇಕಾದ್ರೆ ಮಾಡ್ಕೋಬೋದು, ವಿಡ್ಜೆಟ್ ಹಾಕೋಬೋದು. ಸೊ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಲಾಕ್ ಸ್ಕ್ರೀನಲ್ಲೂ ಕೂಡ ನಿಮಗೆ ನೋಟಿಫಿಕೇಷನ್ ಎಲ್ಲ ಫುಲ್ ಟ್ರಾನ್ಸ್ಪರೆಂಟಾಗಿ ಬರುತ್ತೆ. ಲಿಟ್ರಲಿ ಎಲ್ಲೆಲ್ಲಿ ಟ್ರಾನ್ಸ್ಪರೆಂಟ್ ಕೊಡ್ಬೋದು, ಎಲ್ಲ ಕಡೆ ಟ್ರಾನ್ಸ್ಪರೆನ್ಸಿಯನ್ನು ಕೊಟ್ಟಿದ್ದಾರೆ. ಕಾಲಿಂಗ್ ಅಪ್ಲಿಕೇಶನ್ ಬಂತು ಅಂದರೆ ಇದನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆಯಿತಾ, ಮುಂಚೆ ಏನಿತ್ತು ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಕ್ಲಾಸಿಕ್ ಮತ್ತು ಯೂನಿಫೈಡ್ ಅಂತ. ಕ್ಲಾಸಿಕ್ಗೆ ಹೋದರೆ ಮುಂಚೆ ಹೆಂಗಿರ್ತಿತ್ತು ಅದೇ ರೀತಿ ಆಗುತ್ತೆ. ಯೂನಿಫೈಡ್ಗೆ ಹೋದರೆ ನೀವು ಮಿಸ್ಡ್ ಕಾಲು ಎಲ್ಲದು ಕೂಡ ಒಂದರಲ್ಲೇ ಬಂದುಬಿಡುತ್ತೆ. ಸೊ ಕೆಳಗಡೆ ನ್ಯಾವಿಗೇಟ್ ಮಾಡ್ಬೋದು ನಾವು ಕಾಲ್ಸು, ಕಾಂಟ್ಯಾಕ್ಟ್ಸು ಮತ್ತು ಕೀಪ್ಯಾಡ್ಗೆ. ಅದು ಕೂಡ ಒಂಥರ ಟ್ರಾನ್ಸ್ಪರೆಂಟಾಗಿ ಬಬಲ್ ರೀತಿ ಮೂವ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಮತ್ತು ಈ ಕ್ಯಾಮ್ರಾ ಅಪ್ಲಿಕೇಶನ್ನ ಕಂಪ್ಲೀಟ್ ರೀಡಿಸೈನ್ ಮಾಡಿದ್ದಾರೆ. ಆಯಿತಾ, ಕೆಳಗಡೆ ಈ ಮೋಡನ್ನು ಸ್ವಿಚ್ ಮಾಡೋದು ನೋಡ್ಬೋದು. ಇದು ಕೂಡ ಒಂದು ರೀತಿ ಟ್ರಾನ್ಸ್ಪರೆಂಟ್ ಎಫೆಕ್ಟನ್ನು ನೀಡುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ವಿಡಿಯೋ ಮೋಡ್ಗೆ ಹೋದರೆ ನಮಗಿಲ್ಲಿ ರೆಸಲ್ಯೂಷನ್ನು ಮತ್ತು ಫ್ರೇಮ್ ರೇಟನ್ನು ಚೇಂಜ್ ಮಾಡೋದಕ್ಕೆ ಸಗತ್ತಾಗಿ ಕೊಟ್ಟಿದ್ದಾರೆ. ಒಟ್ಟೆ ಕಂಪ್ಲೀಟ್ ರೀಡಿಸೈನ್ ಆಗಿದೆ ಕ್ಯಾಮ್ರಾ ಅಪ್ಲಿಕೇಶನ್ನು. ತುಂಬ ಸ್ಮೂತಾಗೇನೋ ಇದೆ. ನಂಗನ್ನಿಸ್ದಂಗೆ ಹೈಯರ್ ಎಂಡ್ ಲೇಟೆಸ್ಟ್ ಫೋನ್ಗಳಲ್ಲಿ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಲ್ಯಾಗಿ ಫೀಲ್ ಇದೆ. ನಂಗನ್ನಿಸ್ದಂಗೆ ಸ್ಟೇಬಲ್ ಅಪ್ಡೇಟ್ ಬಂದಮೇಲೆ ಫಿಕ್ಸ್ ಆಗಬಹುದು. ಇದನ್ನು ಬಿಟ್ಟರೆ ನಿಮಗೆ
ಮ್ಯಾಪ್ಸು ಕೂಡ ಸ್ವಲ್ಪ ಚೇಂಜ್ ಆಗಿದೆ ಆಯಿತಾ. ಸೊ ಅದರಲ್ಲೂ ಕೂಡ ಕೆಲವೊಂದು ಕಡೆ ಟ್ರಾನ್ಸ್ಪರೆಂಟ್ ಡಿಸೈನ್ನ ಕೊಟ್ಟಿದ್ದಾರೆ. ಮತ್ತು ಏನು ಕಾರ್ಪ್ಲೇ ಕೆಲಸವನ್ನು ಮಾಡುತ್ತೆ ಅಲ್ಲೂ ಕೂಡ ನಿಮ್ಮದು ಕಾರಲ್ಲಿ ಏನು ಡಿಸ್ಪ್ಲೇ ತೋರಿಸುತ್ತೆ ಅಲ್ಲೂ ಕೂಡ ನಿಮಗೆ ಟ್ರಾನ್ಸ್ಪರೆಂಟ್ ಡಿಸೈನ್ ಸಿಗುತ್ತೆ. ಜೊತೆಗೆ ಗ್ಯಾಲರಿ ಅಂದರೆ ಫೋಟೋಸ್ ಆ್ಯಪ್ ಕೂಡ ಸಣ್ಣ ಪುಟ್ಟ ಬದಲಾವಣೆ ಆಗಿದೆ ಆಯಿತಾ, ಅಂತ ಮೇಜರ್ ಚೇಂಜಸ್ ಅಂತ ಅನಿಸಲ್ಲ. ಸೊ ಕಲೆಕ್ಷನ್ಸು ಮತ್ತು ಲೈಬ್ರರಿ ಇವೆರಡಕ್ಕೆ ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಸ್ವಲ್ಪ ನಮಗೆ ಟ್ರಾನ್ಸ್ಪರೆಂಟ್ ಅನಿಸುತ್ತೆ. ಒಂದು ರೀತಿ ಮೇಯ್ನ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಇದೆ ಅನ್ನೋದೊಂದು ಬಿಟ್ಟರೆ ನಿಮಗೆ ಯೂಸ್ ಮಾಡ್ಬೇಕಾದ್ರೆ ಏನೋ ದೊಡ್ಡ ಬದಲಾವಣೆ ಆಗಿದೆ ಅಂತ ನಂಗೆ ಅನ್ನಿಸ್ದಂಗೆ ಅನಿಸಲ್ಲ. ಯೂಸರ್ ಇಂಟರ್ಫೇಸ್ ಅದೇ ರೀತಿ ಇದೆ, ಅಡಿಷ್ನಲಿ ಎಲ್ಲೆಲ್ಲಿ ಟ್ರಾನ್ಸ್ಪರೆಂಟ್ ಕೊಡ್ಬೋದು ಕೊಟ್ಟಿದ್ದಾರೆ ಅಷ್ಟೇ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಫಸ್ಟ್ ಆಫ್ ಆಲ್ ಇದರಲ್ಲಿ AI ಕೆಲಸವನ್ನು ಮಾಡಲ್ಲ. iPhone 15 Pro 16 ಸೀರೀಸ್ಗಳಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬರುವಂಥ iPhone 17 ಸೀರೀಸಲ್ಲಿ AI ಫೀಚರ್ಗಳು ಕೆಲಸವನ್ನು ಮಾಡುತ್ತೆ. ಈ ಸಲ ಲೈವ್ ಟ್ರಾನ್ಸ್ಲೇಷನ್ ಫೀಚರ್ ಕೊಟ್ಟಿದ್ದಾರೆ. ಸೊ ರಿಯಲ್ ಟೈಮ್ ನೀವು ಫೋನ್ ಕಾಲಲ್ಲಿ ಮಾತನಾಡ್ತಿರ್ಬೇಕಾದ್ರೆ, ಅದು ಮೆಸೆಂಜರ್ ಫೇಸ್ ಟೈಮ್ ಆಗಿರ್ಬೋದು, ನಾರ್ಮಲ್ ಫೋನ್ ಕಾಲ್ಗಳಲ್ಲಿ ನಿಮಗೆ ಬೇರೆ ಭಾಷೆಯಲ್ಲಿ ಮಾತನಾಡ್ತಾ ಇದ್ದರೆ ನಿಮ್ಮ ಭಾಷೆಗೆ ಅದನ್ನು ಲೈವ್ ಆಗಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಮತ್ತು ವಿಜುವಲ್ ಇಂಟೆಲಿಜೆನ್ಸ್ AI ಅಂತ. ಸೊ ಇದು ಸೇಮ್ ಸರ್ಕಲ್ ಟು ಸರ್ಚ್ ರೀತಿ ಕೆಲಸವನ್ನು ಮಾಡುತ್ತೆ ಆಯಿತಾ, ಬೇರೆ ಏನೂ ಇಲ್ಲ, ಸೇಮ್ ಅದೇ ರೀತಿ ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ನಿಮಗೆ ಅದು ಏನಿದೆ ಅಂದ್ಬಿಟ್ಟು ನಿಮಗೆ ತೋರಿಸುತ್ತೆ. ಬಿಟ್ಟರೆ ಏನೋ ಔಟ್ ಆಫ್ ದ ಬಾಕ್ಸ್ ತೊಗೊಂಬಂದಿದ್ದಾರೆ ಅಂತ ಅನ್ನಲ್ಲ ಆಯಿತಾ. ಈವನ್ ಸಫಾರಿಯಲ್ಲೂ ಕೂಡ ನಿಮಗೆ ಫ್ಲೋಟಿಂಗ್ ಟ್ಯಾಬ್ಸ್ಗಳು ಬಾರ್ಸ್ಗಳು ಬರುತ್ತೆ. ಅದು ಕೂಡ ತುಂಬ ದೊಡ್ಡ ಮೇಜರ್ ಚೇಂಜ್ ಅಂತ ಅನ್ನಲ್ಲ. ಇಂಟ್ರೆಸ್ಟಿಂಗ್ ವಿಷಯ ಅನಿಸಿದ್ದು, ಇನ್ಮೇಲೆ ಐಫೋನ್ನ ನೀವು ಚಾರ್ಜ್ ಹಾಕಿದ್ರೆ ಬ್ಯಾಟ್ರಿ ಎಷ್ಟು ಟೈಮಲ್ಲಿ ಚಾರ್ಜ್ ಆಗುತ್ತೆ ಅಂತ ತೋರಿಸುತ್ತೆ. ನೀವು ಸೆಟ್ಟಿಂಗ್ ಹೋದರೆ ಬ್ಯಾಟ್ರಿ ಒಳಗಡೆ ಚಾರ್ಜ್ ಹಾಕಿದ ತಕ್ಷಣ 80% ಎಷ್ಟು ನಿಮಿಷದಲ್ಲಿ ಆಗುತ್ತೆ, 100% ಎಷ್ಟು ನಿಮಿಷದಲ್ಲಿ ಆಗುತ್ತೆ ಅಂತ ತೋರಿಸುತ್ತೆ ಆಯಿತಾ. ನಮ್ದು ಏತರ್ ಬೈಕಲ್ಲೂ ಕೂಡ ಹಂಗೆ ಸೇಮ್ ಅದೇ ರೀತಿ 80% ಎಷ್ಟಾಗುತ್ತೆ, 60% ಎಷ್ಟಾಗುತ್ತೆ ಆ ಥರ ಟೈಮ್ ತೋರಿಸುತ್ತೆ. ಇದರಲ್ಲೂ ಕೂಡ ಅದೇ ರೀತಿ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಇಷ್ಟೇ ನಾನು ಹೇಳೋದಾದರೆ ಆಯಿತಾ. ಏನೋ ಅನ್ಬಿಲಿಯಬಲ್ ಅಂತ ನನಗೆ ಒಟ್ಟಿಗೇನೋ ಇಂಟ್ರೆಸ್ಟಿಂಗ್ ಅನಿಸುತ್ತೆಲ್ಲ ಕವರ್ ಮಾಡಿದ್ದೀನಿ. ಇನ್ನೂ ಈ ಒಂದು iOS 26 iPhone 11 ಆದಮೇಲೆ ಲಾಂಚ್ ಆಗಿರುವಂಥ ಎಲ್ಲ ಡಿವೈಸ್ಗಳಿಗೆ ಬರುತ್ತೆ ಆಯಿತಾ. iPhone SE 2 SE 3ಗೆ ಬರುತ್ತೆ. iPhone X ಮತ್ತು ಅದ್ರದ್ದೆಲ್ಲ SE ಅಂತೆಲ್ಲ ಇತ್ತಲ್ವ, ಅದಕ್ಕೆಲ್ಲ ಬರೋಲ್ಲ. 11 ಆದಮೇಲೆ ಯಾವುದೆಲ್ಲ ಫೋನ್ಗಳು ಲಾಂಚ್ ಆಗಿದ್ದಾವೆ ಅವಕ್ಕೆ ಮಾತ್ರ ಈ ಅಪ್ಡೇಟ್ ಬರುತ್ತೆ. ಸೊ ಈ ಆಪಲ್ ಇಂಟೆಲಿಜೆನ್ಸು iPhone 15 Pro Maxಗೆ, ಆಮೇಲೆ iPhone 16 ಮಾಡೆಲ್ಸ್ ಆದಮೇಲೆ ಯಾವುದೆಲ್ಲ ಬಂದಿದೆ, iPhone 16 ಸೀರೀಸು ಮತ್ತು 17 ನೆಕ್ಸ್ಟು, ಅವಕ್ಕೆ ಆಪಲ್ ಇಂಟೆಲಿಜೆನ್ಸ್ ಬರುತ್ತೆ. ಏನಕ್ಕೆ ಅಂದರೆ ಇದು ವರ್ಕ್ ಆಗಬೇಕು ಅಂದರೆ ಮಿನಿಮಮ್ 8 GB ರ್ಯಾಮ್ ಬೇಕಂತೆ. ಸೊ ಈ ಕಾರಣದಿಂದ ಲೇಟೆಸ್ಟ್ ಐಫೋನ್ಗಳಿಗೆ ಮಾತ್ರ ಈ ಆಪಲ್ ಇಂಟೆಲಿಜೆನ್ಸ್ ಅಪ್ಡೇಟ್ ಬರುತ್ತೆ. ಸೊ ಇದಿಷ್ಟು ಈ iOS 26 ಬಗ್ಗೆ. ತುಂಬ ಸಣ್ಣದಾಗಿ ಕನ್ಕ್ಲೂಷನ್ ಕೊಡಬೇಕು ಅಂತ ಅಂದರೆ ಏನೋ ದೊಡ್ಡ ಬದಲಾವಣೆ ಇದೆ ಅಂತ ಅನ್ನಲ್ಲ. ಕೆಲವೊಂದು ಕಡೆ ಟ್ರಾನ್ಸ್ಪರೆಂಟ್ ಲುಕ್ಕನ್ನು ಫ್ಲೋಟಿಂಗ್ ಬಬಲ್ ರೀತಿಯೆಲ್ಲ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನೋಡೋಕೆ ಅದೇ ರೀತಿ ಕಾಣುತ್ತೆ ಆಯಿತಾ. ನೀವು ಕಸ್ಟಮೈಸ್ ಮಾಡಿಕೊಂಡ್ರೆ, ಫುಲ್ ಟ್ರಾನ್ಸ್ಪರೆಂಟ್ ಮಾಡಿಕೊಂಡ್ರೆ, ಜಾತ್ರೆ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ಕಾಣ್ಬೋದು. ಅದು ಬಿಟ್ಟರೆ UI ತುಂಬ ಕ್ಲೋಸ್ ಇದೆ, ಟ್ರಾನ್ಸ್ಪರೆಂಟ್ ಅಷ್ಟೇ ಅಂತೀನಿ ಆಯಿತಾ. ಸೊ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಆಪಲ್ ಐಫೋನ್ ಯೂಸರ್ಸು ಫುಲ್ ಖುಷಿಯಾಗಿರ್ತಾರೆ ಒಟ್ಟಿಗೆ, ಏನೋ ಬಂತಲ್ಲ ಸಣ್ಣ ಬದಲಾವಣೆ, ಏನೋ ಚೇಂಜಸ್ ಬಂತಲ್ಲ ಅಂತ. ನೆಕ್ಸ್ಟು ಇದನ್ನು ನೋಡಿಕೊಂಡು ಬೇರೆ ಬ್ರ್ಯಾಂಡ್ಗಳು ಕೂಡ ಟ್ರಾನ್ಸ್ಪರೆಂಟ್ ಡಿಸೈನ್ನ ತಂದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ ಯಾರು ಏನು ಮಾಡ್ತಾರೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.